ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ವಾರವಿಡೀ ಯಕ್ಷಗಾನ ತಾಳಮದ್ದಳೆಗಳನ್ನು ನಡೆಸುವ ಮೂಲಕ ಯಕ್ಷಾಂಗಣ ಸಂಸ್ಥೆ ನಿಜಾರ್ಥದಲ್ಲಿ ಕನ್ನಡದ ನುಡಿ ಹಬ್ಬವನ್ನು ಆಚರಿಸುತ್ತಿದೆ. ಸುಲಲಿತವಾದ ಕನ್ನಡ ಭಾಷೆಯನ್ನ ಯಕ್ಷಗಾನದಂತೆ ಸಶಕ್ತವಾಗಿ ಬಳಸಿಕೊಳ್ಳುವ ಕಲಾ ಮಾಧ್ಯಮ ಬೇರೊಂದಿಲ್ಲ ಎಂದು ಅಹಮದ್ನಗರದ ಉದ್ಯಮಿ ಹಾಗೂ ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಕೆಕೆ ಶೆಟ್ಟಿ ಅಹಮದ್ನಗರ ಅವರು ಹೇಳಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಹಾಗೂ ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಸಹಯೋಗದಲ್ಲಿ ಯಕ್ಷಾಂಗಣ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆಯು ನವೆಂಬರ್ 23ರಿಂದ 29ರವರೆಗೆ ನಗರದ ವಿಶ್ವವಿದ್ಯಾನಿಲಯ ಕಾಲೇಜು ರವೀಂದ್ರ ಕಲಾಭವನದಲ್ಲಿ ಆಯೋಜಿಸಿರುವ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ 2025 13ನೇ ವರ್ಷದ ನುಡಿ ಹಬ್ಬ ತ್ರಯೋದಶ ಸರಣಿಯ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಜಿಲ್ಲೆಯ ವಿವಿಧ ಯಕ್ಷಗಾನ ಸಂಘಗಳ ಸಂಯೋಜನೆಯಲ್ಲಿ ಜರುಗುವ 7 ಕನ್ನಡ ಪ್ರಸಂಗಗಳ ಜೊತೆಗೆ ಭಾಷಾ ಬಾಂಧವ್ಯದ ದೃಷ್ಟಿಯಿಂದ ಒಂದು ದಿನ ತುಳು ಭಾಷೆಯ ತಾಳಮದ್ದಳೆಯನ್ನ ಹೆಚ್ಚುವರಿಯಾಗಿ ನಡೆಸಲಾಗುವುದು. ನವೆಂಬರ್ 23ರಂದು ಮಧ್ಯಾಹ್ನ 2 ಗಂಟೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಯೋಗದಲ್ಲಿ ಏರ್ಪಡಿಸಿರುವ ಅಮ್ಮಣ್ಣಾಯರ್ನ ನೆಂಪು ಭಾಗವತ ದಿನೇಶ್ ಅಮ್ಮಣ್ಣಾಯರ ಸಂಸ್ಮರಣಾ ಗೋಷ್ಠಿಯಲ್ಲಿ ಮಿತ್ತ ಲೋಕದ ಪೆತ್ತ ಎಂಬ ತುಳು ತಾಳಮದ್ದಳೆಯನ್ನ ಜೋಡಿಸಿಕೊಳ್ಳಲಾಗಿದೆ ಎಂದು ಯಕ್ಷಾಂಗಣದ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಭಾಸ್ಕರೈ ಕುಕ್ಕುವಳ್ಳಿಯವರು ಹೇಳಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಹೇಶ್ ಮೋಟರ್ಸ್ನ ಮಾಲಕ ಎಕೆ ಜಯರಾಮ್ ಶೇಖಾ ಅವರು ಶುಭ ಹಾರೈಸಿದರು. 12 ವರ್ಷದ ಈ ಕಾರ್ಯಕ್ರಮವನ್ನು ಈಗಾಗಲೇ ಮುಗಿಸಿದ್ದಾರೆ. ಈಗ 13ನೇ ವರ್ಷದ ಈ ಯಕ್ಷಗಾನದ ಈ ಕಾರ್ಯಕ್ರಮ ಇದೇ ಬರುವ 23ರಿಂದ 29ರವರೆಗೆ ನಮ್ಮ ಗೌರ್ಮೆಂಟ್ ಕಾಲೇಜ್ ಮ್ಯಾಂಗ್ಳೂರಿನಲ್ಲಿ ನಡೆಸಲಿದ್ದಾರೆ. ನಾನು ಈ ಕಾರ್ಯಕ್ರಮಕ್ಕೆ ಒಂದು 2-3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋಗ್ತೇನೆ. ತುಂಬ ಅದ್ದೂರಿಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಭಾಸ್ಕರ ಕುಕ್ಕುವಳ್ಳಿ ಅವರ ನೇತೃತ್ವದಲ್ಲಿ ಅದನ್ನು ನಡೆಸಿದ್ದಾರೆ. ಅದು ತುಂಬ ಅಭಿಮಾನದ ವಿಷಯ. ಅದರಲ್ಲಿ ನನ್ನನ್ನು ಒಂದು ಉಪಾಧ್ಯಕ್ಷರಂತ ಮಾಡಿದ್ದಾರೆ ಅಂದರೆ ಅದು ನನಗೆ ಅವರು ಕೊಟ್ಟಂತಹ ತುಂಬ ಗೌರವ. ಯಾಕೆಂದರೆ ಭಾಸ್ಕರ ಅವರು ನಾವು ಪುತ್ತೂರಿನಲ್ಲಿ ಸೆಂಟ್ ಫಿಲಮ್ನ ಕಾಲೇಜಲ್ಲಿ ನಾವು ಒಟ್ಟಿಗೆ ಹೋಗ್ತಿದ್ದೆವು. ಅಂದರೆ ಕ್ಲಾಸ್ನಲ್ಲಿ ಹಿಂದೆ ಮುಂದೆ ಇದ್ದೆವು. ಆದರೆ ಒಟ್ಟಿಗೆ ಆಗಿನ ಸಂಬಂಧ, ಆ ಸಂಬಂಧವನ್ನು ಇವತ್ತು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಇದು ನನಗೆ ತುಂಬ ಒಂದು ಖುಷಿಯ ವಿಷಯ. ಇವತ್ತು ನನ್ನ ಕೈಯಿಂದಲೇ ಈ ಪತ್ರಿಕೆಯನ್ನು ಬಿಡುಗಡೆ ಮಾಡಿಸಿದ್ದಾರೆ ಅಂದರೆ ಇದು ಕೂಡ ನನಗೆ ತುಂಬ ಸಂತೋಷದ ವಿಷಯ. ಅದಕ್ಕಾಗಿ ನಾನು ಯಕ್ಷಾಂಗನ ಈ ಕಾರ್ಯಕ್ರಮದ 13ನೇ ವರ್ಷ ಇದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳು. ಯಕ್ಷಾಂಗಣದ ಉಪಾಧ್ಯಕ್ಷ ಎಂ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಸ್ವಾಗತಿಸಿದ್ರು. ಸಂಚಾಲಕ ಕೆ ರವೀಂದ್ರ ರೈ ಕಲ್ಲಿಮಾರು ವಂದಿಸಿದ್ರು. ಪ್ರಧಾನ ಕಾರ್ಯದರ್ಶಿ ತೋನ್ಸೆ ಪುಷ್ಕಳ ಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮಹಿಳಾ ವಿಭಾಗದ ಸಂಚಾಲಕಿ ನಿವೇದಿತಾ ಎನ್ ಶೆಟ್ಟಿ ಬೆಳ್ಳಿಪಾಡಿ ಮತ್ತು ಕಾರ್ಯದರ್ಶಿ ಸುಮಾ ಪ್ರಸಾದ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.